ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ನೆಕ್ಸ್ಟ್ ಟಾಪಿಕ್ ಅದ್ಯಾವುದು ಇಂಪ್ಯಾಕ್ಟ್ಸ್ ಆಫ್ ಎ ಐ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಅಂದರೆ ಏನು ಅಂತ. ಓಕೆ, ಇಂಪ್ಯಾಕ್ಟ್ಸ್ ಆಫ್ ಎ ಐ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಏನು ಎಮರ್ಜ್ ಆಯ್ತಲ್ಲ, ಆವಾಗ ಅದರಿಂದ ಏನೇನು ಪರಿಣಾಮ ಆಗ್ತಾ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೋಬೇಕು. ಓಕೆ, ದಟ್ ಈಸ್ ಕಾಲ್ಡ್ ಇಂಪ್ಯಾಕ್ಟ್ಸ್ ಆಫ್ ಎ ಐ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯಿಂದ ಏನೇನು ಪರಿಣಾಮ ಬೀರ್ತಾ ಇದೆ, ಅದು ಸಮಾಜದ ಮೇಲಿರ್ಬೋದು, ಆರ್ಥಿಕತೆ ಮೇಲಿರ್ಬೋದು, ಅಥವಾ ಪರಿಸರದ ಮೇಲಿರ್ಬೋದು. ಅದನ್ನೆಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಒನ್ ಈಸ್ ಸೋಷಿಯಲ್ ಇಂಪ್ಯಾಕ್ಟ್ಸ್ ಆಫ್ ಎ ಐ. ಸೋಷಿಯಲ್ ಇಂಪ್ಯಾಕ್ಟ್ಸ್ ಆಫ್ ಎ ಐ ಅಂದ್ರೇನು? ಸಮಾಜದ ಮೇಲೆ ಎ ಐ ಟೆಕ್ನಾಲಜಿಯಿಂದ ಏನು ಪರಿಣಾಮ ಬೀರ್ತಾ ಇದೆ. ಅದು ಪಾಸಿಟಿವ್ ವೇನಲ್ಲಿನೂ ಇರ್ಬೋದು ಅಥವಾ ನೆಗೆಟಿವ್ ವೇನಲ್ಲಿನೂ ಇರ್ಬೋದು, ಗುಡ್ ವೇ ಆರ್ ಬ್ಯಾಡ್ ವೇನಲ್ಲಿನೂ. ಓಕೆ, ಹಾಗಂದರೆ ಪಾಸಿಟಿವ್ ಇಂಪ್ಯಾಕ್ಟ್ಸಲ್ಲಿ ಯಾವ್ಯಾವ ಬರ್ತವೆ, ಏನೇನು ಪರಿಣಾಮಗಳು ಅದು ಬೀರಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಾಸಿಟಿವ್ ಇಂಪ್ಯಾಕ್ಟ್ಸ್. ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅಂದರೆ ಅದರಿಂದ ಏನೇನು ಒಳ್ಳೆಯದಾಗಿದೆ, ಧನಾತ್ಮಕವಾಗಿ ಅದನ್ನು ನಾವು ಇವತ್ತು ತಿಳ್ಕೋಬೇಕು. ಯೂಶ್ವಲಿ ಏನಾಗುತ್ತೆ, ಹೆಲ್ತ್ ಕೇರ್ ಸರ್ವಿಸಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಸೋಷಿಯಲ್ ಇಂಪ್ಯಾಕ್ಟ್ಸ್ ಆಫ್ ಎ ಹೆಲ್ತ್ ಕೇರ್ ಸೆಕ್ಷನ್ನಲ್ಲಿ ಜಾಸ್ತಿನೇ ಇಂಪ್ರೂವ್ಮೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಡಿಸೀಸ್ ಡಿಟೆಕ್ಷನ್ ಅಂದರೆ ಯಾವ ರೋಗ ಇದೆ ಕಂಡುಹಿಡಿಯೋಕ್ಕೆ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ, ಎ ಐ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಬೆಟ್ರಾಗಿ ಅದು ರಿಸಲ್ಟ್ ಕೊಡ್ತಾ ಇದೆ. ಆ್ಯಂಡ್ ಇಂಪ್ರೂವ್ಡ್ ಎಜುಕೇಷನಲ್ಲಿನೂ ಸಾಕಷ್ಟು ಇಂಪ್ರೂವ್ಮೆಂಟ್ ತರೋಕ್ಕೆ ಎ ಐ ಹೆಲ್ಪ್ ಮಾಡ್ತಾ ಇದೆ. ಅದು ಹೆಂಗಂದರೆ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇವಾಗ ನಾವು ಡೈರೆಕ್ಟಾಗಿ ಅಲ್ಲಿ ಕಾಲೇಜ್ಗೆ ಹೋಗಿ ಲರ್ನ್ ಮಾಡಬೇಕು ಅಂತೇನಿಲ್ಲ. ವಿ ಹ್ಯಾವ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್. ಅಲ್ಲಿ ನನಗೆ ಏನು ಬೇಕೋ, ಯಾವ ಟಾಪಿಕ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿ ನಮಗೆ ರೆಕಮೆಂಡೇಶನ್ ಪ್ರಕಾರ ಅಥವಾ ನನ್ನ ಫೀಲ್ಡ್ ಪ್ರಕಾರ ಯಾವ್ಯಾವ್ದು ಕೋರ್ಸಸ್ ಬೇಕೋ ನಾವು ಈಸಿಯಾಗಿ ಲರ್ನ್ ಮಾಡ್ಬೋದು. ಹಾಗಂದರೆ ಬೆಟರ್ ಇಂಪ್ಯಾಕ್ಟ್ಸಲ್ಲಿ ಯಾವ ಬರ್ತವೆ? ಬೆಟರ್ ಹೆಲ್ತ್ ಕೇರ್ ಸರ್ವಿಸಸ್. ಬೆಟರ್ ಹೆಲ್ತ್ ಕೇರ್ ಸರ್ವಿಸಸ್ ಅಂದರೆ ಹೆಲ್ತ್ ಕೇರ್ ಸರ್ವಿಸಸ್ಸಲ್ಲಿ ಫಾರ್ ಎಕ್ಸಾಂಪಲ್ ಏನಂತ ಕೊಡ್ಬೋದು? ಡಿಸೀಸ್ ಡಿಟೆಕ್ಷನ್, ಆಮೇಲೆ ಎಕ್ಸ್ರೇ ಅನಾಲೈಸಿಸ್ ಮಾಡ್ತವೆ. ಎ ಐ ಸಿಸ್ಟಮ್ಸ್ ಏನು ಮಾಡ್ತವೆ? ಎಕ್ಸ್ರೇ ಅಥವಾ MRI ಸ್ಕ್ಯಾನ್ ಏನು ಮಾಡಿಸಿರ್ತೀರೋ ಅದನ್ನು ಅನಾಲೈಸಿಸ್ ಮಾಡಿ ಆ್ಯಕ್ಚುಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನೀವೇನು ಮಾಡ್ಬೋದು? ಎ ಐ ಸಿಸ್ಟಮನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇಂಪ್ರೂವ್ಡ್ ಎಜುಕೇಷನ್ ಫೀಲ್ಡಲ್ಲಿನೂ ಎ ಐಯನ್ನು ಯೂಸ್ ಮಾಡ್ಕೋತೀವಿ. ಅದರಿಂದ ಎಜುಕೇಷನ್ ಫೀಲ್ಡ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಅದು ಹೆಂಗೆ? ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅವೆಲ್ಲ ಏನು ಮಾಡ್ತವೆ? ನಿಮಗೆ ಯಾವ ಬೇಕಾದ ಕೋರ್ಸನ್ನು ಆಪ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತವೆ. ಆಮೇಲೆ ನಿಮಗೆ ನಿಮ್ದು ಎಜುಕೇಷನ್ ರಿಲೇಟೆಡ್ನೇ ಸಮ್ ಕೋರ್ಸಸ್ಸನ್ನು ಆಫರ್ ಮಾಡ್ತವೆ. ಅದನ್ನು ನೀವು ಅಲ್ಲಿ ಕಲಿಬೋದು. ಆ್ಯಂಡ್ ಸಪೋರ್ಟ್ ಫಾರ್ ಡಿಸೇಬಲ್ಡ್ ಪೀಪಲ್, ಇದು ಇಂಪಾರ್ಟೆಂಟ್ ಪಾಯಿಂಟ್. ಸಪೋರ್ಟ್ ಫಾರ್ ಡಿಸೇಬಲ್ಡ್ ಪೀಪಲ್ ಅಂದ್ರೇನು? ಎ ಐ ಬಂದಿರೋದ್ರಿಂದ ಯಾರಿಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ವೋ ಅವರು ಕೂಡ ಸಿಸ್ಟಮನ್ನು ಯೂಸ್ ಮಾಡ್ಬೋದು, ಎ ಐ ಸಿಸ್ಟಮನ್ನು. ಫಾರ್ ಎಕ್ಸಾಂಪಲ್ ಹೆಂಗಂದರೆ ಸ್ಪೀಚ್ ಟು ಟೆಕ್ಸ್ಟ್ ರಿಕಗ್ನಿಷನ್. ಅವರು ಮಾತಾಡಿದರೆ ಸಾಕು, ಅದರ ಥ್ರೂ ಸಿಸ್ಟಮ್ಗೆ ಅವರು ಡೇಟಾ ಶೇರ್ ಮಾಡ್ಬೋದು. ಮತ್ತು ಟೆಕ್ಸ್ಟ್ ಇಲ್ಲ ಅಂದರೂ ವಾಯ್ಸಿಂದ ಅವರಿಗೆ ಆನ್ಸರ್ ನಮಗೆ ಸಿಗುತ್ತೆ. ಟ್ರಾನ್ಸ್ಲೇಟರ್ಸ್ ಇದ್ದಾವೆ, ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಡಿಸೇಬಲ್ಡ್ ಪೀಪಲ್ಗೂ ಇದು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇವನ್ ಇಂಪ್ರೂವ್ಡ್ ಸೇಫ್ಟಿ ಕೂಡ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ ಎ ಐ ಟೆಕ್ನಾಲಜಿಯಿಂದ. ಅದು ಹೆಂಗೆ ಅಂದರೆ ಕ್ಯಾಮರಾಸ್, ದೇರ್ ಆರ್ ಎ ಐ ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಅನುಮಾನಾಸ್ಪದ ಆ್ಯಕ್ಟಿವಿಟೀಸ್ ಏನೇನು ಆಗ್ತವೆ ಅದನ್ನು ಈಸಿಯಾಗಿ ಕಂಡುಹಿಡಿಬೋದು. ಆ ಥರ ಸೋಷಿಯಲ್ ಇಂಪ್ಯಾಕ್ಟ್ಸ್ ಆಫ್ ಏನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇವೆಲ್ಲ ನಾವು ಒಂದು ಎಕ್ಸಾಂಪಲ್ ಆಗಿ ತೊಗೋಬೋದು. ಅಂದರೆ ಬೆಟರ್ ಹೆಲ್ತ್ ಕೇರ್ ಸರ್ವಿಸಸ್, ಎಜುಕೇಷನಲ್ಲಿನೂ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ನಾವು ನೋಡ್ಬೋದು ಎ ಐ ಥ್ರೂ. ಆ್ಯಂಡ್ ಸಪೋರ್ಟ್ ಫಾರ್ ಡಿಸೇಬಲ್ ಪೀಪಲ್ ಅಂದರೆ ಅವ್ರಿಗೆ
ಡಿಸೇಬಲ್ಡ್ ಇದ್ದರೂ ಅವರು ಸಿಸ್ಟಮನ್ನು ಯೂಸ್ ಮಾಡಿ ಆನ್ಸರ್ ಪಡ್ಕೋಬೋದು. ಅದಕ್ಕೆ ಟೆಕ್ಸ್ಟ್ ಟು ಸ್ಪೀಚ್ ರಿಕಗ್ನಿಷನ್, ಸ್ಪೀಚ್ ಟು ಟೆಕ್ಸ್ಟ್ ಟ್ರಾನ್ಸ್ಲೇಟರ್ಸ್ ಇವೆಲ್ಲ ಇರ್ತವೆ, ಅವನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೇಫ್ಟಿ ಹೆಂಗೆ ಇಂಪ್ರೂವ್ ಆಗುತ್ತಂದರೆ ದೇರ್ ಆರ್ ಎ ಐ ಕ್ಯಾಮ್ರಾಸಿಂದ ನಾವು ಈಸಿಯಾಗಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಅಂದರೆ ಒಂದು ಅನುಮಾನಾಸ್ಪದ ಏನಾದರೂ ಆ್ಯಕ್ಟಿವಿಟಿ ಆದರೆ ಅಲ್ಲಿ ಕಂಡುಹಿಡಿಬೋದು. ಇವೆಲ್ಲ ಏನು ಪಾಸಿಟಿವ್ ಇಂಪ್ಯಾಕ್ಟ್ಸ್. ಅದೇ ಥರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಕೂಡ ಇರ್ತವೆ. ಅಡ್ವಾಂಟೇಜಸ್ ಇದ್ದರೆ ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದೇ ಇರ್ತವೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ನೆಗೆಟಿವ್ ಇಂಪ್ಯಾಕ್ಟ್ಸ್ ಯಾವ್ಯಾವ ಬರ್ತವೆ? ಯೂಶ್ವಲಿ ನಾವೆಲ್ಲ ಹೇಳ್ತಾ ಇದ್ವಿ ಏನು, ಜಾಬ್ಸ್ ಕಡಿಮೆ ಆಗ್ತಾ ಇದ್ವಿ. ಜಾಬ್ ಲಾಸ್ ಡ್ಯೂ ಟು ಆಟೋಮೇಷನ್, ಎಲ್ಲ ಆಟೋಮೆಟಿಕ್ ಆಗಿರೋದ್ರಿಂದ ಜಾಬ್ಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಡ್ಯೂ ಟು ಆಟೋಮೆಟಿಕ್ ವರ್ಕ್ಸ್. ಆ್ಯಂಡ್ ಮತ್ತು ಫಾರ್ ಎಕ್ಸಾಂಪಲ್ ರೋಬೋಟ್ಸ್ ಯೂಸ್ ಮಾಡಿ ಕೆಲಸನ ಈಸಿಯಾಗಿ ಒಂದು 10 ಜನ ಮಾಡೋ ಕೆಲಸ ಒಂದು ರೋಬೋಟ್ ಕೆಲಸ ಮಾಡಿಬಿಡುತ್ತೆ. ಮೀನ್ಸ್ ಜಾಬ್ ಅವ್ರಿಗೆ ಲಾಸ್ ಆಗ್ತಾ ಇದೆ, ಜಾಬ್ ಸಿಗ್ತಾ ಇಲ್ಲ. ದ್ಯಾಟ್ಸ್ ವೈ. ಆ್ಯಂಡ್ ಪ್ರೈವೇಸಿ ಇಶ್ಯೂಸ್ ಹೆಂಗಂತ ಹೇಳ್ತೀರಿ? ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಮೀಡಿಯಾನಲ್ಲಿನೋ ಅಥವಾ AI ಅಪ್ಲಿಕೇಶನ್ ChatGPT-ನಲ್ಲಿನೋ ಡೇಟಾನ ನೀವು ಸ್ಟೋರ್ ಮಾಡ್ತಾ ಇದ್ದೀರಿ. ಅದು ಎಷ್ಟು ಪ್ರೈವೇಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಎಷ್ಟು ಸೆಕ್ಯೂರ್ಡ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಮೀನ್ಸ್ AI ಡಿವೈಸಸ್ ಏನು ಮಾಡ್ತಾ ಇದ್ದಾವೆ ಅಥವಾ AI ಸಿಸ್ಟಮ್ಸ್ ಡೇಟಾನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದಾವೆ. ಬಟ್ ಅದು ಯಾವಾಗ ಲೀಕ್ ಆಗ್ತಾವೋ, ವೆದರ್ ದೇ ಆರ್ ಸೇಫ್ ಆರ್ ನಾಟ್, ನಮಗಿನ್ನೂ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ. ವಿ ಆರ್ ಜಸ್ಟ್ ಯೂಸಿಂಗ್ ಇಟ್. ಸೋಷಿಯಲ್ ಮೀಡಿಯಾನಲ್ಲಿ ನಾವು ಡೇಟಾನ ಹಾಗೆ ಸ್ಟೋರ್ ಮಾಡ್ಕೋತ ಹೋಗ್ತೀವಿ. ಇವನ್ ChatGPT-ಗೂ ನಮ್ಮ ಡೇಟಾನ ಶೇರ್ ಮಾಡ್ತೀವಿ. ಬಟ್ ಅದೆಷ್ಟು ಸೇಫ್ ಅನ್ನೋದು ನಮಗೂ ಇನ್ನೂ ಡೌಟ್ಫುಲ್ ಥಿಂಗ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಓವರ್ ಡಿಪೆಂಡೆನ್ಸಿ ಆನ್ ಟೆಕ್ನಾಲಜಿ ಅಂದ್ರೇನು? ನಾವು ಕಂಪ್ಲೀಟ್ಲಿ ಈಗ ಟೆಕ್ನಾಲಜಿ ಮೇಲೇ ಅವಲಂಬಿತ ಆಗಿಬಿಟ್ಟಿದ್ದೀವಿ. ಎಲ್ಲದಕ್ಕೂ ಟೆಕ್ನಾಲಜಿ, ಎಲ್ಲದಕ್ಕೂ ChatGPT ಅಥವಾ ಎನಿ ಅದರ್ AI ಸಿಸ್ಟಮ್ಸ್. ಅದರಿಂದ ಹ್ಯೂಮನ್ ಮೈಂಡು ಲಿಮಿಟೆಡ್ ಆಗಿ ವರ್ಕ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆ, ಇವೆಲ್ಲ ಏನು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ AI. ಓಕೆ, ಇದು ಸಮಾಜದ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ಥರ ಆರ್ಥಿಕತೆಯ ಮೇಲೆ ಏನು ಪರಿಣಾಮ ಬೀರುತ್ತೆ AI ಬಂದಿರೋದ್ರಿಂದ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಇಂಪ್ಯಾಕ್ಟ್ಸ್ ಆಫ್ AI ಅಂದರೆ ಆರ್ಥಿಕತೆ ಮೇಲೆ AI ಹೆಂಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೋಡೋಣ. ಇದರಲ್ಲಿ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅಂದರೆ ಧನಾತ್ಮಕವಾಗಿ ಹೆಂಗೆ ಪರಿಣಾಮ ಬೀರ್ತಾ ಇದೆ. ಒನ್ ಆಫ್ ದ ಮೇನ್ ಥಿಂಗ್ ಏನು, AI ರೋಬೋಟ್ಸ್ ಇನ್ ಇಂಡಸ್ಟ್ರೀಸ್ ಕ್ಯಾನ್ ವರ್ಕ್ ಫಾರ್ 24/7. ಅಂದರೆ ರೋಬೋಟ್ಸ್ ಬಂದಿರೋದ್ರಿಂದ ಫಾಸ್ಟಾಗಿ ಕೆಲಸ ಆಗ್ತಾ ಇದೆ, ಎಲ್ಲನೂ ಆಟೋಮೆಟಿಕ್ ಇರೋದ್ರಿಂದ ಆರ್ಥಿಕತೆ ಮೇಲೆ ಒಳ್ಳೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೇನಂತೀವಿ ನಾವು, ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ. ಒಬ್ಬ ಮನುಷ್ಯ ಅಥವಾ ಗ್ರೂಪ್ ಆಫ್ ಪೀಪಲ್ ಕೂಡ್ಕೊಂಡು ಅದೇ ಕೆಲಸನ 1 ತಿಂಗಳು ಮಾಡ್ತಾ ಇದ್ದಾರೆ, ರೋಬೋಟ್ಸ್ ಒಂದೇ ಡೇನಲ್ಲಿ ಆ ಕೆಲಸನೇ ಮುಗಿಸ್ಬಿಡ್ತವೆ. ಅದರಿಂದ ಏನಾಗುತ್ತೆ, ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತೀವಿ. ಮೀನ್ಸ್ ಪ್ರೊಡಕ್ಷನ್ ಇಂಪ್ರೂವ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಬಿಸ್ನೆಸ್ಸಲ್ಲಿ ಕಾಸ್ಟ್ ಕೂಡ ರಿಡ್ಯೂಸ್ ಆಗ್ತಾ ಇದೆ. ಬಿಕಾಸ್ ಬಿಸ್ನೆಸ್ಸಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಚಾಟ್ ಬಾಟ್ಸ್ ಯೂಸ್ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿನೇ ಬಂದು ಆನ್ಸರ್ ಮಾಡಬೇಕಂತೇನಿಲ್ಲ, ದೇರ್ ಆರ್ ಚಾಟ್ ರೋಬೋಟ್ಸ್. ಆ ಚಾಟ್ ರೋಬೋಟ್ಸ್ಗಳೇ ಎಲ್ಲ ಕಸ್ಟಮರ್ದು ಕ್ವಶನ್ಸನ್ನು ಹ್ಯಾಂಡಲ್ ಮಾಡ್ತವೆ, ಆನ್ಸರ್ ಮಾಡ್ತವೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಒಬ್ಬ ಪರ್ಸನನ್ನು ಜಾಬ್ಗೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರ ಅರ್ಥ ಏನು,
ಆ ಖರ್ಚೆಲ್ಲ ಕಡಿಮೆ ಆಗಿಬಿಡುತ್ತಲ್ಲ. ಒಬ್ಬರು ಎಕ್ಸ್ಟ್ರಾ ಎಂಪ್ಲಾಯ್ದು ಕೆಲಸ ಆ ಚಾಟ್ ರೋಬೋಟ್ನೇ ಕೆಲಸ ಮಾಡ್ತಾ ಇರುತ್ತೆ. ನೀವೇನು ಬೇಕಾದರೂ ಕ್ವಶನ್ ಕೇಳ್ರಿ, ಆ ಕಸ್ಟಮರ್ದು ಏನೇನು ಕ್ವೆರೀಸ್ ಇರ್ತವೆ, ಕ್ವಶನ್ಸ್ ಇರ್ತವೆ, ಅದಕ್ಕೆ ಡೈರೆಕ್ಟಾಗಿ ಚಾಟ್ ರೋಬೋಟ್ಸ್ನೇ ಆನ್ಸರ್ ಮಾಡ್ತವೆ. ಅದರಿಂದ ಏನಾಗ್ತಾ ಇದೆ, ಕಾಸ್ಟ್ ರಿಡಕ್ಷನ್ ಆಗ್ತಾ ಇದೆ. ಆ್ಯಂಡ್ ನ್ಯೂ ಜಾಬ್ ಕ್ರಿಯೇಷನ್, ಜಾಬ್ ಹೋಗ್ತಾ ಇದ್ದಾವೆ ಅಂತ ನಾವು ಹೇಳ್ತಾ ಇದ್ವಿ, ಅದರಂಗೆ ಜಾಬ್ ಕೂಡ ಕ್ರಿಯೇಟ್ ಕೂಡ ಆಗ್ತಾ ಇದ್ದಾವೆ AI ಫೀಲ್ಡಲ್ಲಿ. AI ಫೀಲ್ಡ್ ಅಂದರೆ AI ಫೀಲ್ಡ್ ಗೊತ್ತಿದ್ದವರಿಗೆ ಅದು ಜಾಬ್ ಸಿಕ್ಕೇ ಸಿಗುತ್ತಲ್ಲ. ಲೈಕ್ AI ಡೆವಲಪ್ಮೆಂಟಲ್ಲಿ ಎಂಥ ಜಾಬ್ಸ್ ಬರ್ತವೆ, AI ಇಂಜಿನಿಯರ್ಸ್, ಡೇಟಾ ಸೈಂಟಿಸ್ಟ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಸ್ಪೆಷಲಿಸ್ಟ್, ಇಂಥವೆಲ್ಲ ಜಾಬ್ಸ್ ಕೂಡ ನ್ಯೂ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದ್ವಿ. ಅದಕ್ಕೋಸ್ಕರನಾದರೂ AI ನಾವು ಲರ್ನ್ ಮಾಡಬೇಕು, ಆಮೇಲೆ ಆ ಜಾಬ್ಸನ್ನು ಪಡ್ಕೋಬಹುದು. ಓಕೆ, ಇವೆಲ್ಲ ಏನು ಪಾಸಿಟಿವ್ ಇಂಪ್ಯಾಕ್ಟ್ಸ್. ಅದೇ ಥರ ಆರ್ಥಿಕತೆಯಲ್ಲಿ ನೆಗೆಟಿವ್ ಆಗಿನೂ ಇಂಪ್ಯಾಕ್ಟ್ಸ್ ಇದಾವೆ ಅಂತ ಹೇಳ್ತಾರೆ. ನೆಗೆಟಿವ್ ಇಂಪ್ಯಾಕ್ಟ್ಸ್ ಹಂಗಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅಂದ್ರೆ ಏನು, ಸ್ಕಿಲ್ ಗ್ಯಾಪ್, ಇದು ವೆರಿ ಇಂಪಾರ್ಟೆಂಟ್ ಇಂಪ್ಯಾಕ್ಟ್. ಸ್ಕಿಲ್ ಗ್ಯಾಪ್ ಅಂದ್ರೇನು, ಯಾರಿಗೆ AI ಗೊತ್ತಿಲ್ವೋ ಅವರು ಈ ಮಾಡರ್ನ್ ಜಾಬಲ್ಲಿ ಫಿಟ್ ಆಗೋಕ್ಕೆ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಕರೆಕ್ಟ್. ಈಗ ನೋಡ್ರಿ, AI ಯಾರಿಗೆ ಗೊತ್ತಿಲ್ಲ IT ಫೀಲ್ಡಲ್ಲಿ, ಅವರು ಇಮಿಡಿಯೇಟ್ಲಿ ಅವರನ್ನು ಕೆಲಸದಿಂದ ತೆಗೆದು ಬಿಡ್ತಾರೆ. ಯಾಕಂದರೆ ಅಲ್ಲಿ ಸ್ಕಿಲ್ ಗ್ಯಾಪ್ ಇದೆ. ಅವರಿಗೆ ನ್ಯೂಯೆಸ್ಟ್ ವರ್ಷನ್ ಅಥವಾ ಏನು ಮಾಡರ್ನ್ ಟೆಕ್ನಾಲಜಿ ಇದನ್ನೋ ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಕಿಲ್ ಗ್ಯಾಪ್ ಅಂತ ಕರಿತೀವಿ. ದೆನ್ ಹೈ ಇಂಪ್ಲಿಮೆಂಟೇಷನ್ ಕಾಸ್ಟ್. ಹೈ ಇಂಪ್ಲಿಮೆಂಟೇಷನ್ ಕಾಸ್ಟ್ ಅಂದರೆ ಏನು, AI ಯೂಸ್ ಮಾಡ್ಬೋದು, ಬಟ್ ಅದಕ್ಕೆ ತಕ್ಕನಾಗಿ ಖರ್ಚು ಮಾಡಬೇಕಾಗುತ್ತೆ. ಇನ್ಸ್ಟಾಲಿಂಗ್ AI ಸಿಸ್ಟಮ್ಸ್, ರೋಬೋಟ್ಸ್ ಯೂಸ್ ಮಾಡೋದು, ಅದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಒನ್ ಆಫ್ ದಿ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ AI. ರೋಬೋಟ್ಸನ್ನು ಅಷ್ಟು ಈಸಿಯಾಗಿ ಯೂಸ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನಮ್ಮ ಏನು ಕೆಲಸ ಇದನೋ ಅದ್ರ ತಕ್ಕನಾಗಿನೇ ರೋಬೋಟ್ ಡಿಸೈನ್ ಮಾಡೋಕ್ಕೆ ಹೇಳಬೇಕಾಗುತ್ತೆ. ಆಮೇಲೆ ಇದಕ್ಕೋಸ್ಕರ ಪವರ್ಫುಲ್ ಕಂಪ್ಯೂಟರ್ಸ್ ಬೇಕಾಗ್ತವೆ. ದಟ್ಸ್ ವೈ ಇದಕ್ಕೆ ಇಂಪ್ಲಿಮೆಂಟೇಷನ್ ಕಾಸ್ಟ್ನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಏನು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಫ್ AI ಇನ್ ಎಕನಾಮಿಕ್ ವೇನಲ್ಲಿ. ಓಕೆ, ದೆನ್ ವಿ ಹ್ಯಾವ್ ಎನ್ವಿರಾನ್ಮೆಂಟ್ impacts. Environmental impacts of AI ಅಂದರೆ ಪರಿಸರದ ಮೇಲೆ AI ಹೆಂಗೆ ಪರಿಣಾಮ ಬೀರಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಈಗ ತಿಳ್ಕೋಬೇಕು. ಹಂಗಂದ್ರೆ ವಾಟ್ ಆರ್ ದಿ ಪಾಸಿಟಿವ್ ಇಂಪ್ಯಾಕ್ಟ್ಸ್? ಪಾಸಿಟಿವ್ ಇಂಪ್ಯಾಕ್ಟ್ಸಲ್ಲಿ ಏನು ಬರ್ತವೆ? ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್, ಅಂದರೆ ಎಷ್ಟು ಬೇಕು ಅಷ್ಟೇ ಎನರ್ಜಿ ಕನ್ಸಂಪ್ಷನ್ ಆಗಬೇಕು. ಅದಕ್ಕೋಸ್ಕರ ನೀವು AI ಸಿಸ್ಟಮನ್ನು ಇಂಪ್ಲಾಂಟ್ ಮಾಡಿರಿ. ಆಟೋಮೆಟಿಕಲಿ ಯಾವಾಗ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದ್ರೆ ತಂತಾನೆ ಅದು ಆಟೋಮೆಟಿಕ್ಲಿ ಸ್ಟಾಪ್ ಮಾಡುತ್ತೆ. ಯಾವುದೋ ಒಂದು ಪ್ರೊಸೆಸ್ ನಡೀತಾ ಇದೆ ಅಂತ ತಿಳ್ಕೊರಿ, ಆ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್, ಅದೆಷ್ಟು ಬೇಕು ಅಷ್ಟೇ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ಲಿ ಅದು ಸ್ಟಾಪ್ ಮಾಡುತ್ತೆ. ಅದೇನು ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸ್ಮಾರ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್. ದೆನ್ ಕ್ಲೈಮೇಟ್ ಚೇಂಜ್ ಪ್ರಿಡಿಕ್ಷನ್. ಕ್ಲೈಮೇಟ್ ಚೇಂಜ್ ಪ್ರೆಡಿಕ್ಷನ್ ಅಂದ್ರೇನು? ವಾತಾವರಣದಲ್ಲಿ ಏನು ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದನ್ನು AI ಸಿಸ್ಟಮ್ಸ್ ನಮಗೆ ಹೇಳಿಕೊಡ್ತವೆ. ಫಾರ್ ಎಕ್ಸಾಂಪಲ್ ಸೈಕ್ಲೋನ್ ಯಾವಾಗ ಬರ್ಬೋದು, ಫ್ಲಡ್ ಯಾವಾಗ ಬರ್ಬೋದು, ಅಥವಾ ವೆದರಲ್ಲಿ ಏನೇನು ಮಳೆ ಯಾವಾಗ ಬರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಕೂಡ AI ಸಿಸ್ಟಮಿಂದ ನಾವು ಪಡ್ಕೋಬಹುದು. ಕ್ಲೈಮೇಟ್ ಡೇಟಾನ ಅಬ್ಸರ್ವ್ ಮಾಡಿ ಫ್ಲಡ್ ಯಾವಾಗ ಬರ್ಬೋದು,
ಅಥವಾ ಸೈಕ್ಲೋನ್ ಇಫೆಕ್ಟ್ ಆಗ್ಬೋದೋ ಇಲ್ವೋ ಅನ್ನೋದನ್ನು ಎಲ್ಲ ಇನ್ಫಾರ್ಮೇಷನನ್ನು ಎ ಐ ಸಿಸ್ಟಮ್ ಪ್ರೊವೈಡ್ ಮಾಡ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ರೆಡ್ಯೂಸ್ಡ್ ವೇಸ್ಟೇಜ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಎಷ್ಟು ಫರ್ಟಿಲೈಸರ್ ಹಾಕಬೇಕು, ಎಕ್ಸ್ಟ್ರಾ ಹಾಕಬಾರ್ದು, ಎಷ್ಟು ವಾಟರ್ ಹಾಕಬೇಕು, ಎಲ್ಲ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಎ ಐ ಸಿಸ್ಟಮ್ ನಮ್ಗೆ ಕೊಡುತ್ತೆ. ಅಂದರೆ ರಿಸೋರ್ಸ್ ವೇಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಬೆಳೆಗೆ ಇಷ್ಟೇ ಫರ್ಟಿಲೈಸರ್ ಹಾಕ್ರಿ ಅಂತ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಗೊತ್ತಿರಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಫರ್ಟಿಲೈಸರನ್ನು ಹಾಕಿಬಿಡ್ತೀವಿ. ಅಲ್ಲೇನಾಗುತ್ತೆ, ರಿಸೋರ್ಸ್ ವೇಸ್ಟ್ ಆಗುತ್ತೆ. ಅಥವಾ ನೀರು ಕೂಡ ಎಷ್ಟು ನೀರು ಯೂಸ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಎ ಐದಿಂದ ನಾವು ಪಡ್ಕೋಬಹುದು. ಅದರಿಂದ ಏನಾಗುತ್ತೆ, ವೇಸ್ಟೇಜ್ ಆದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಇವೆಲ್ಲ ಏನು ಪಾಸಿಟಿವ್ ಇಂಪ್ಯಾಕ್ಟ್ಸ್. ಅದೇ ಥರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಕೂಡ ವಾತಾವರಣದ ಮೇಲೆ ಅಥವಾ ಪರಿಸರದ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಅವೇನೇನಂತ ನೋಡೋಣ. ನೆಗೆಟಿವ್ ಇಂಪ್ಯಾಕ್ಟ್ಸ್: ಹೈ ಎನರ್ಜಿ ಕನ್ಸಂಪ್ಷನ್ ಅಂದ್ರೇನು? ಎನರ್ಜಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನೀವು ಎ ಐ ಸಿಸ್ಟಮ್ ಮಾಡೆಲನ್ನು ಟ್ರೈನ್ ಮಾಡಬೇಕಂದ್ರೆ ಅದಕ್ಕೆ ಪವರ್ಫುಲ್ ಕಂಪ್ಯೂಟರ್ಸ್ ಬೇಕು. ಅದ್ರ ತಕ್ಕನಾಗಿಯೇ ಹ್ಯೂಜ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಅದನ್ನು ಟ್ರೈನ್ ಮಾಡಬೇಕಂದ್ರೆ. ದ್ಯಾಟ್ಸ್ ವೈ ಏನಾಗುತ್ತೆ, ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಎ ಐ ಸಿಸ್ಟಮ್ಸ್ ರನ್ ಮಾಡ್ತಾ ಇರ್ತಾವೋ ಆ ಡೇಟಾನ ಸ್ಟೋರ್ ಮಾಡೋಕ್ಕೆ ಲಾರ್ಜ್ ಕೆಪಾಸಿಟಿ ಇರುವಂಥವು ನಾವೇನಂತೀವಿ ಡೇಟಾ ಸೆಂಟರ್ಸ್ ಅಂತ ಏನು ಕರಿತೀವಿ, ಆ ಹ್ಯೂಜ್ ಮೆಮರಿ ಸ್ಟೋರ್ ಮಾಡೋಕ್ಕೆ ವಿ ನೀಡ್ ಡೇಟಾ ಸೆಂಟರ್ಸ್. ಅಲ್ಲಿಯೂ ಕೂಡ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಎನರ್ಜಿ ಕನ್ಸ್ಯೂಮ್ ಆಗ್ತಾನೆ ಇರುತ್ತೆ. ಅಲ್ಲಿ ಮತ್ತೆ ಪವರ್ಫುಲ್ ಕಂಪ್ಯೂಟರ್ಸ್ ಇರೋದ್ರಿಂದ ಅದಕ್ಕೋಸ್ಕರ ಹ್ಯೂಜ್ ಎಲೆಕ್ಟ್ರಿಸಿಟಿ ಕೂಡ ಬೇಕಾಗುತ್ತೆ. ಇನ್ ಡೇಟಾ ಸೆಂಟರ್ಸಲ್ಲಿ ಡೇಟಾ ಏನು ಸ್ಟೋರ್ ಮಾಡ್ತಾರೋ ಕಂಟಿನ್ಯೂಸ್ ಆಗಿ ಅಲ್ಲಿ ಎನರ್ಜಿ ಕನ್ಸಂಪ್ಷನ್ ಆಗ್ತಾನೆ ಇರುತ್ತೆ. ಆ ಥರ ಇಲ್ಲೇನು ನೆಗೆಟಿವ್ ಆಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಗೊತ್ತಾಯ್ತಲ್ಲ? ಡಿಫ್ರೆಂಟ್ ಇಂಪ್ಯಾಕ್ಟ್ಸ್ ಆಫ್ ಎ ಐ ಆನ್ ಡಿಫ್ರೆಂಟ್ ಫೀಲ್ಡ್ಸ್. ಇವಷ್ಟೇ ಅಲ್ಲದೆ ಬೇರೆ ಬೇರೆ ಫೀಲ್ಡಲ್ಲಿ ಮತ್ತೆ ಎ ಐ ಪರಿಣಾಮ ಬೀರ್ತಾ ಇದೆ ಅಂತ ನಾವು ಹೇಳ್ಬೋದು. ಇವನ್ನ ಕಾಮನ್ ಆಗಿ ನಾವು ಸಿಂಪಲ್ ಆಗಿ ಒಂದು ವೇನಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ಸ್, ಎಕನಾಮಿಕ್ ಇಂಪ್ಯಾಕ್ಟ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಬಗ್ಗೆ ಇವತ್ತು ಸ್ಟಡಿ ಮಾಡಿದ್ದೀವಿ. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.